ಇಂದು ನಡೆದಂತಹ ಕರ್ನಾಟಕ ಟಿಇಟಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಪೇಪರ್ 1ರ ಕೀ ಆನ್ಸರ್ಗಳನ್ನ ಸಂಭಾವ್ಯ ಕೀ ಉತ್ತರಗಳನ್ನ ನಾವೀಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕನ್ನಡ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಬರೆದಂತಹ ಮೊದಲ ಸಣ್ಣ ಕತೆ ರಂಗನ ಮದುವೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರ ಕಾವ್ಯನಾಮ ಶ್ರೀನಿವಾಸ. ಮಾಸ್ತಿಯವರು ಬರೆದ ಸುಬ್ಬಣ್ಣ ನೀಳ್ಗತೆಯು ಹೊಂದಿರುವಂತಹ ಕಥಾ ವಿಷಯವು ಸಂಗೀತಗಾರನ ಜೀವನ. ಮಾಸ್ತಿಯವರು ಬರೆದ ಗುರುದಕ್ಷಿಣೆ ಭಾಷಾಂತರವಾಗಿರುವುದು ತಮಿಳು ಭಾಷೆಗೆ. ಸಾರ್ವಜನಿಕರು ಮಾಸ್ತಿಯವರನ್ನು ಸನ್ಮಾನಿಸಿದ್ದು ಅವರಿಗೆ ಈ ಪ್ರಶಸ್ತಿ ದೊರೆತಾಗ. ದೆಹಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಮಾಸ್ತಿಯವರ ಕೆಲವು ಸಣ್ಣ ಕಥೆಗಳು ಪ್ರಕಟವಾದಂತಹ ವರ್ಷ 1920ನೇ ಇಸ್ವಿಯಾಗಿರುತ್ತೆ. ಹಾಗೇನೆ 7ನೇ ಪ್ರಶ್ನೆ, ಮಾಸ್ತಿಯವರಿಗೆ ಈ ಹೇಳಿಕೆ ಅನ್ವಯವಾಗುವುದಿಲ್ಲ. ಚುಟುಕು ಬ್ರಹ್ಮ ಅನ್ನುವಂಥದ್ದು. ಉಳಿದ ಮೂರು ಆಪ್ಷನ್ಸ್ಗಳು ಅನ್ವಯ ಆಗುತ್ತೆ, ಆಗದೇ ಇರುವಂಥದ್ದು ಚುಟುಕು ಬ್ರಹ್ಮ ಅನ್ನುವಂಥದ್ದು. 8ನೇ ಪ್ರಶ್ನೆ, ಅತ್ಯುತ್ತಮ ಪದದಲ್ಲಿರುವಂತಹ ಒಂದು ಸಂಧಿ. ಅತಿ ಪ್ಲಸ್ ಉತ್ತಮ, ಅತ್ಯುತ್ತಮ ಎಣ್ ಸಂಧಿಯಾಗಿರುತ್ತೆ. 9ನೆಯ ಪ್ರಶ್ನೆ, ನೆನಪಿನ ಬೆಳೆಯನ್ನು ತೂಗಿರುವುದು ಮಳೆ. ಪದ್ಯ ಭಾಗವನ್ನ ಓದಿಕೊಂಡು ಈ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಬೇಕಾಗಿರುತ್ತೆ. ಅದರಲ್ಲಿ 9ನೇ ಪ್ರಶ್ನೆ. ನಂತರ 10ನೇ ಪ್ರಶ್ನೆ, ಕವಿ ಹೇಳುವಂತೆ ಮರುಕಳಿಸಿರುವುದು ಯಾವುದು ಅಂತಂದ್ರೆ ಇಲ್ಲಿ ಆನಂದ, ಆಪ್ಷನ್ ನಂಬರ್ 1. ಮತ್ತೆ ಬರಬಹುದೇ, ಮತ್ತೆ ಬರಬಾರದೆ ಯಾವುದು ಅಂತಂದ್ರೆ ಆಪ್ಷನ್ ನಂಬರ್ 4. ಹಿಗ್ಗೆರೆದ ಹಳಗಾಲ. ಮಳೆಯು ಮರೆಯಗೊಡದಿರುವುದು ಬಂಧ ಸಂಬಂಧಗಳನ್ನು. 13ನೇ ಪ್ರಶ್ನೆ, ಮಳೆಯು ಜೀವಾಳವನ್ನು ಕಲಕಿದೆ. ಸುಖ ದುಃಖ ಎನ್ನುವುದು ಇದೊಂದು ಜೋಡನುಡಿಯಾಗಿರುತ್ತೆ. ನಂತರ 15ನೇ ಪ್ರಶ್ನೆ, ಪಯಣ ಪದದ ತತ್ಸಮ ರೂಪ ಪ್ರಯಾಣ. ಸಂಖ್ಯೆ 16, ಅನುನಾಸಿಕವಲ್ಲದ ಅಕ್ಷರ ಯಾವುದು ಅಂತಂದ್ರೆ ಇಲ್ಲಿ ಜ. 4ನೇ ಆಪ್ಷನ್ ಜ ಆಗಿರುತ್ತೆ. ಕನ್ನಡ ವರ್ಣಮಾಲೆಯಲ್ಲಿರುವಂತಹ ಒಟ್ಟು ವ್ಯಂಜನಗಳ ಸಂಖ್ಯೆ 34. ಮೇಲ್ವಾತು ಪದದಲ್ಲಿರುವಂತಹ ಸಂಧಿ ಆದೇಶ ಸಂಧಿ, ಗದವಾದೇಶ ಸಂಧಿಯಾಗಿರುತ್ತದೆ. ವೃತ್ತಿ ಸಂಧಿಗೆ ಉದಾಹರಣೆ ಈ ಕೆಳಗಿನವುಗಳಲ್ಲಿ ಅಂತಂದ್ರೆ ಅದು ಅಷ್ಟೈಶ್ವರ್ಯ. ಶಬರಿಯು ಧ್ಯಾನದಲ್ಲಿ ತೊಡಗಿ ರಾಮನ ದರ್ಶನಕ್ಕಾಗಿ ಕಾದಿದ್ದಳು. ವಾಕ್ಯದಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಹೊಂದಿರುವ ಪದ ರಾಮನ. ಅನ್ನುವಂಥದ್ದು ಷಷ್ಠಿ ವಿಭಕ್ತಿ ಪ್ರತ್ಯಯವನ್ನ ಸೂಚಿಸುವಂಥದ್ದು. ಭಾಷೆಯಲ್ಲಿ ಧ್ವನಿಯನ್ನು ಮಾಪನ ಮಾಡುವ ಘಟಕ ಧ್ವನಿಮ. 22ನೇ ಪ್ರಶ್ನೆ, ಮಾತೃಭಾಷಾ ಕಲಿಕೆಯು ಸೃಜನಾತ್ಮಕವಾಗಿ ಪ್ರತಿಭೆಯನ್ನು ವಿಕಾಸಗೊಳಿಸುತ್ತದೆ. ಉಚ್ಚಾರಣೆಯ ದೋಷಕ್ಕೆ ಕಾರಣವಲ್ಲ ಯಾವುದು ಅಂತಂದ್ರೆ ನಿರಂತರವಾಗಿ ವಾಕ್ಯವನ್ನು ಉಚ್ಚರಿಸುವ ಅಭ್ಯಾಸ ಆಗಿರುತ್ತದೆ. ಸಂಖ್ಯೆ 24, ಭಾಷಾ ಪ್ರಯೋಗಾಲಯದಲ್ಲಿ ಪ್ರಧಾನ ನಿಯಂತ್ರಕ ಮತ್ತು ಮೇಲ್ವಿಚಾರಕ ಯಾರು ಅಂತಂದ್ರೆ ಇಲ್ಲಿ ಭಾಷಾ ಶಿಕ್ಷಕ ಆಗಿರ್ತಾರೆ. ಬೋಧನೋಪಕರಣಗಳಲ್ಲಿ ಶ್ರಾವ್ಯ ಉಪಕರಣ ಯಾವುದು ಅಂತಂದ್ರೆ ರೇಡಿಯೋ ಧ್ವನಿ ಸುರಳಿ. ಉಪನ್ಯಾಸ ವಿಧಾನದ ಉದ್ದೇಶಗಳಿಗೆ ಸಂಬಂಧಿಸಿದಂತೆ ಸೂಕ್ತವಲ್ಲದ ಹೇಳಿಕೆ ಆಪ್ಷನ್ ಸಿ, ಸಂಕ್ಷಿಪ್ತ ಮಾಹಿತಿಯನ್ನು ಮಾತ್ರ ನೀಡುವುದು. ಲಿಖಿತ ಪರೀಕ್ಷೆಯ ನ್ಯೂನ್ಯತೆಯಾಗಿದೆ ಯಾವುದು ಅಂತಂದ್ರೆ ನಕಲು ಮಾಡುವ ಸಾಧ್ಯತೆ ಇದೆ. ಲಿಖಿತ ಪರೀಕ್ಷೆಯ ನ್ಯೂನ್ಯತೆ ಇದೆ. ವಸ್ತುನಿಷ್ಠ ಪರೀಕ್ಷೆಗಳ ವಿಧವಲ್ಲ. ವಿವರಿಸಿ ಬರೆಯುವುದು ವಸ್ತುನಿಷ್ಠ ಪರೀಕ್ಷೆಗಳ ಒಂದು ವಿಧ ಆಗಿರುವುದಿಲ್ಲ. ಅದೇ ರೀತಿಯಾಗಿ 29ನೇ ಪ್ರಶ್ನೆ, ಪ್ರತಿಭಾವಂತ ವಿದ್ಯಾರ್ಥಿಯ ಗುಣಲಕ್ಷಣ ಅಲ್ಲದೆ ಇರುವಂತಹದ್ದು ಗುಣಲಕ್ಷಣವಲ್ಲ. ಹಾಗಿದ್ರೆ ಅದು ಸ್ಮರಣ ಶಕ್ತಿ ಕಡಿಮೆ ಇರುವಂತದ್ದು. CCE ಇದರ ವಿಸ್ತೃತ ರೂಪ ಕಂಟಿನ್ಯೂಸ್ ಅಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್ ಆಗಿರುತ್ತದೆ. ನಿರಂತರ ವ್ಯಾಪಕ ಮೌಲ್ಯಮಾಪನ ಸರಿಯಾದಂತ ಉತ್ತರ ಆಗಿರುತ್ತೆ. ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ನಲ್ಲಿ ಈ ಒಂದು ಪ್ಯಾಸೇಜ್ ಅನ್ನ ಓದ್ಕೊಂಡು ಕೆಳಗೆ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡುವಂತದ್ದು. ಇನ್ ದ ಪ್ಯಾಸೇಜ್ ದ ರಿಯಲ್ ಫೂಲ್ಸ್ ಆರ್ ಕಿಂಗ್ ಅಂಡ್ ಮಿನಿಸ್ಟರ್. ಆಪ್ಷನ್ ನಂಬರ್ 4. ದ ಕಿಂಗ್ ಅಂಡ್ ಮಿನಿಸ್ಟರ್ ಡಿಸೈಡೆಡ್ ಟು ಚೇಂಜ್ ನೈಟ್ ಇಂಟು ಡೇ ಅಂಡ್ ಡೇ ಇಂಟು ನೈಟ್. ಆಪ್ಷನ್ ನಂಬರ್ ಎ ಆಗಿರುತ್ತೆ. ಸಂಖ್ಯೆ 33, ದೇ ಆರ್ಡರ್ಡ್ ದಟ್ ಎವ್ರಿ ಒನ್ ಶುಡ್ ಬಿ ಅವೇಕ್ ಅಟ್ ನೈಟ್. ಆಪ್ಷನ್ ನಂಬರ್ 3. ದೇ ಆಲ್ ವೆಂಟ್ ಟು ಬೆಡ್ ಆಸ್ ಸೂನ್ ಆಸ್ ದ ಸನ್ ಕೇಮ್ ಅಪ್. ದ ಪನಿಷ್ಮೆಂಟ್ ಫಾರ್ ಡಿಸೊಬೇಯಿಂಗ್ ದ ಕಿಂಗ್ಸ್ ಆರ್ಡರ್ ವಾಸ್ ಡೆತ್. 36ನೇ ಪ್ರಶ್ನೆ, ದ ಕರೆಕ್ಟ್ ಗ್ರೂಪ್ ಆಫ್ ವರ್ಡ್ಸ್ ಸಿನಾನಿಮ್ಸ್ ವಿತ್ ಬ್ಯೂಟಿಫುಲ್ ಈಸ್ ಪ್ರಿಟಿ, ಹ್ಯಾಂಡ್ಸಮ್, attractive, lovely. Two strangers, Guru and his disciple, were amazed to see
Everyone was asleep in the day and started their business at night. The word in the passage which means feeling of very great surprise is delighted. Option number 4. Read the given poem and answer the questions from 39 to 45. So 39ನೇ ಪ್ರಶ್ನೆ, the place where paper boats used to float one by one was down the running stream. Option number 4. ಅದೇ ರೀತಿ 40ನೇ ಪ್ರಶ್ನೆ, the reason for writing the name and name of the village in big black letters was someone in strange land will find and know who the child was. Day by day I float my paper boats one by one down the running stream. ಸೊ 4 ಎ ಬಿ ಬಿ ಅಥವಾ ಎ ಬಿ ಸಿ ಡಿ ಎ ಬಿ ಎ ಬಿ ಸಿ ಅಂದ್ರೆ ರೈಮ್ ಸ್ಕೀಮ್ ಯಾವುದು ಪೋಯಮ್ ಎಂದು ಅಂತ ನೀವು ಇಲ್ಲಿ ಕಂಡುಹಿಡಿಬೇಕು. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ನಂಬರ್ 3 ಆಗಿರುತ್ತೆ. 42ನೇ ಪ್ರಶ್ನೆ, ದ ಸಿನಾನಿಮ್ ಆಫ್ ವರ್ಡ್ ಸ್ಟ್ರೇಂಜ್ ಈಸ್ unusual, unfamiliar, strong. The fairies of sleep are sailing in them. ಇದು ಫಿಗರ್ ಆಫ್ ಸ್ಪೀಚ್ ನ ನೀವು ಐಡೆಂಟಿಫೈ ಮಾಡಬೇಕು. ಇಲ್ಲಿ ಪರ್ಸಾನಿಫಿಕೇಶನ್ ಆಗಿರುತ್ತೆ. ದ ಸ್ಪೆಷಲ್ ಗಿಫ್ಟ್ ಸೆಂಟ್ ಬೈ ದ ಪೋಯೆಟ್ ವಾಸ್ ಶಿವ್ಲಿ ಫ್ಲವರ್. ದ ಚೈಲ್ಡ್ ಡ್ರೀಮ್ಸ್ ದಟ್ ಫೇರೀಸ್ ಆಫ್ ಸ್ಲೀಪ್ ಕ್ಯಾರಿ ಡ್ರೀಮ್ಸ್ ಇನ್ ಪೇಪರ್ ಬೋಟ್ಸ್. ಆಪ್ಷನ್ ನಂಬರ್ 3 ಆಗಿರುತ್ತೆ. ಕ್ವೆಶ್ಚನ್ ನಂಬರ್ 46, ವೆನ್ ಡಿಡ್ ಇಂಡಿಯಾ ಬಿಕಮ್ ಫ್ರೀ? The above sentence should end with question mark. Option number 3. The word wheel collocates with chair. Wheel, chair ಅನ್ನುವಂಥದ್ದು. They are good players. The correct question tag to be added to the given sentence is, aren't they good players? The new knife was sharp but the old one was blunt. Opposite word ನ ನಾವು ಇಲ್ಲಿ ಮಾರ್ಕ್ ಮಾಡಬೇಕಾಗುತ್ತೆ. The correct suffix to be added to the word kind to make it a noun is kindness. Option number 2. Suggestopedia was an approach advocated by John Dewey, C.J. Dodson, H.G. Widdowson, Dr. Georgia Lozano. ಸೊ ಈ 4 ಆಪ್ಷನ್ ನಲ್ಲಿ ಇನ್ನೂ ಒಂದು ಸ್ವಲ್ಪ ಕನ್ಫ್ಯೂಷನ್ ಇದೆ. 2 ಆಪ್ಷನ್ಗಳಲ್ಲಿ ನಮಗೆ ಕನ್ಫ್ಯೂಷನ್ ಇದೆ. ಹಾಗಾಗಿ ಈ ಸರಿಯಾದ ಉತ್ತರವನ್ನ ಇಲ್ಲಿ ನಾವು ಗೆಸ್ ಮಾಡಕ್ ಆಗ್ತಾ ಇಲ್ಲ. ಮುಂದಿನ ಪ್ರಶ್ನೆ ನೋಡೋಣ. ದ ಫಸ್ಟ್ ಸ್ಟೇಜ್ ಆಫ್ ಪ್ರಿಪರೇಷನ್ ಆಫ್ ಯೂನಿಟ್ ಟೆಸ್ಟ್ ಈಸ್ ಯೂನಿಟ್ ಅನಾಲೈಸಿಸ್. ಸೊ ಆಪ್ಷನ್ ನಂಬರ್ 4. ದ ಡಿಸ್ಅಡ್ವಾಂಟೇಜ್ ಆಫ್ ಬೈಲಿಂಗುವಲ್ ಮೆಥಡ್ ಈಸ್ ಇಟ್ ಡಸ್ ನಾಟ್ ಎಂಫಸೈಸ್ ಇನ್ಫ್ಲುಯೆನ್ಸಿ. ರೋಲ್ ಪ್ಲೇ ಇಸ್ ಅ ಟೆಕ್ನಿಕ್ ಯೂಸ್ಡ್ ಇನ್ ಕ್ಲಾಸಸ್ ಟು ಟೀಚ್ ಸ್ಪೀಕಿಂಗ್ ಸ್ಕಿಲ್. ಪ್ರಶ್ನೆ ಸಂಖ್ಯೆ 55. Objectives of teaching English includes knowledge, comprehension, expression, appreciation. Option number 2. Learners good at graphic organizing, photography, map drawing and using mind maps have spatial intelligence. The word here and near represent a speech of sound. Option number 2. According to Richards and Rodriguez, the following best describes the approach in their model of language teaching methodology. Option number 3. The underlying theory or beliefs about language and language learning. ಪ್ರಶ್ನೆ ಸಂಖ್ಯೆ 59. The teaching method emphasizes physical movement in response to commands in the target language is total physical response. One of the characteristics of the audiolingual methods is option number 1, heavy translation between the learner's L1 and the target language. Option number 1 ಆಗಿರುತ್ತೆ. ಬರುವಂತದ್ದು ಪಾರ್ಟ್ 3, ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರ, ಚೈಲ್ಡ್ ಸೈಕಾಲಜಿ ಮತ್ತು ಪೆಡಗಾಜಿ. ಮಕ್ಕಳಿಗೆ ಪಂಚತಂತ್ರ, ಗೀತೋಪನಿಷತ್ತು, ರಾಮಾಯಣ ಮತ್ತು ಮಹಾಭಾರತ ಕಥೆಗಳನ್ನು ಕಲಿಸುವುದು ಇದರ ಭಾಗವಾಗಿದೆ. ಇದು ಒಂದು ನೈತಿಕತೆಯನ್ನ ಬೆಳೆಸುವಂತಹದ್ದಾಗಿರೋದ್ರಿಂದ ನೈತಿಕ ವಿಕಾಸಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತೆ. IQ ಎನ್ನುವಂಥದ್ದು ಬುದ್ಧಿಯ ಭಾಗಲಬ್ಧ. ಆಪ್ಷನ್ ನಂಬರ್ 3. ಘನ ಆಹಾರ ಸೇವನೆ, ನಡೆದಾಡುವ ಮತ್ತು ಮಾತನಾಡುವ ಕಲಿಕೆಯು ಈ ವಿಕಾಸದ ಕ್ರಿಯೆಯಾಗಿದೆ. ತಾರುಣ್ಯಾವಸ್ಥೆ ಪರಿಕಲ್ಪನೆಯ ರಚನೆಯು ಇದರ ಅಂಶವಾಗಿದೆ. ಬೌದ್ಧಿಕ ವಿಕಾಸ. ವ್ಯಕ್ತಿತ್ವದ ಮನೋವಿಶ್ಲೇಷಣೆ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದವರು ಸಿಗ್ಮಂಡ್ ಫ್ರೈಡ್. ಈ ಹಂತದಲ್ಲಿ ವ್ಯಕ್ತಿಗಳು ಹಗಲುಗನಸನ್ನು ಕಾಣುತ್ತಾರೆ. ತಾರುಣ್ಯಾವಸ್ಥೆ. ಇಲ್ಲಿ ಕೊಟ್ಟಿರುವಂತಹ ಉತ್ತರಗಳು ಸಂಭಾವ್ಯ ಉತ್ತರಗಳಾಗಿರುತ್ತವೆ. ಹಾಗೇನೆ ನಾವು ಡಿಪಾರ್ಟ್ಮೆಂಟ್ ಕಡೆಯಿಂದ ಬರುವಂತಹ ಉತ್ತರಗಳಿಗಾಗಿ ವೇಟ್ ಮಾಡಬೇಕಾಗತ್ತೆ. ಇದರಿಂದ ನೀವು ಸ್ಕೋರ್ ಅನ್ನ
ತಿಳ್ಕೋಬಹುದು. ಡಿಪಾರ್ಟ್ಮೆಂಟ್ ಕೀ ಉತ್ತರಗಳು ಬಂದ ನಂತರ 1 ಅಥವಾ 2 ಪ್ರಶ್ನೆಗಳು ಮಾತ್ರ ತಪ್ಪಾಗಿರ್ಬೋದು ಅಥವಾ ಚೇಂಜಸ್ ಆಗಿರ್ಬೋದು ಅಂತ ನಾವಿಲ್ಲಿ ಊಹೆ ಮಾಡಬಹುದು ಅಷ್ಟೇ. 67ನೇ ಪ್ರಶ್ನೆ, ಮಾನವರ ಲೈಂಗಿಕ ವಿಕಾಸವು ಇಲ್ಲಿ ಉತ್ತುಂಗದಲ್ಲಿರುತ್ತದೆ. 4 ಆಪ್ಷನ್ಗಳಲ್ಲಿ ಲೈಂಗಿಕ ವಿಕಾಸವು ಉತ್ತುಂಗದಲ್ಲಿರುವಂತಹ ಒಂದು ಅವಸ್ಥೆ ಅಂತಂದ್ರೆ ಅದು ತಾರುಣ್ಯಾವಸ್ಥೆ. ಉತ್ತಮ ಪಾಠ ಯೋಜನೆಯ ಪ್ರಕಾರ ಗುಣಲಕ್ಷಣ ಇದಾಗಿದೆ. ಪಾಠ ಯೋಜನೆ ಯಾವಾಗಲೂ ವಿದ್ಯಾರ್ಥಿ ಕೇಂದ್ರಿತವಾಗಿರಬೇಕು. ಒಬ್ಬ ವ್ಯಕ್ತಿ ಕಡಿಮೆ ಮಾತನಾಡುವವನಾಗಿದ್ದರೆ ಅವನನ್ನು ಹೀಗೆ ಕರೆಯುತ್ತೇವೆ, ಅವರು ಅಂತರ್ಮುಖಿಯಾಗಿರುತ್ತಾನೆ. ಈ ಹಂತದಲ್ಲಿ ಸಮವಯಸ್ಕರ ಗುಂಪು ನಿಜವಾದ ಪ್ರಪಂಚ ತಾರುಣ್ಯಾವಸ್ಥೆ. 71ನೇ ಪ್ರಶ್ನೆ, ಉಪಯೋಗಿಸುವ ಮತ್ತು ಉಪಯೋಗಿಸದ ನಿಯಮಗಳು ಈ ಕೆಳಗಿನ ಕಲಿಕೆಯ ನಿಯಮದ ವಿಧಗಳಾಗಿವೆ. ಅಭ್ಯಾಸದ ನಿಯಮ. ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರದ ಅಂಶ ಯಾವುದು ಅಂತಂದ್ರೆ ಇಲ್ಲಿ ರಕ್ತದ ಗುಂಪಾಗಿರುತ್ತೆ. 73ನೇ ಪ್ರಶ್ನೆ, ಇದು ಕಲಿಕೆಯ ವಲಯ ಅಲ್ಲ. ಜ್ಞಾನಾತ್ಮಕ ವಲಯ, ಮನೋಗತಿ, ಭಾವನಾತ್ಮಕ ಮತ್ತು ಪ್ರೇರಣಾ ವಲಯ. ಇದರಲ್ಲಿ ಸರಿಯಾದಂತಹ ಆಪ್ಷನ್ ಬಿ ಆಗಿರುತ್ತೆ. ಬ್ರೈಲ್ ಲಿಪಿಯನ್ನು ಈ ವಿದ್ಯಾರ್ಥಿಗಳಿಗೆ ಬಳಸಲಾಗುತ್ತದೆ. ದೃಷ್ಟಿಯ ಸವಾಲುಗಳನ್ನು ಉಳ್ಳಂತಹ ಮಕ್ಕಳಿಗೆ. 75ನೇ ಪ್ರಶ್ನೆ, ಈಜುವುದು ಮತ್ತು ಕುದುರೆ ಸವಾರಿಯು ಇದರ ಉದಾಹರಣೆಯಾಗಿದೆ. ಸ್ನಾಯು ಕಲಿಕೆ. ಮಕ್ಕಳು ವರ್ಣಮಾಲೆಯನ್ನು ಕಲಿತಾಗ ಅವರಲ್ಲಿ ಉಂಟಾಗುವಂತಹ ಕಲಿಕೆ ಯಾವುದು ಅಂತಂದ್ರೆ ಅನುಕ್ರಮ ಕಲಿಕೆ. 77ನೇ ಪ್ರಶ್ನೆ, ವಿದ್ಯಾರ್ಥಿಯು ಪದಗಳಲ್ಲಿನ ಅಕ್ಷರಗಳನ್ನು ಬೆರೆಸಿಕೊಳ್ಳುವುದರಿಂದ ಓದುವಾಗ ಕಷ್ಟವಾಗುತ್ತದೆ. ಇದನ್ನ ಒಳಗೊಂಡಿರುವಂತದ್ದು ಡಿಸ್ಲೆಕ್ಸಿಯಾ. ಆಪ್ಷನ್ ನಂಬರ್ 2. ಕಲಿಕೆಯ ಬಗ್ಗೆ ಸರಿ ಇಲ್ಲದ ಹೇಳಿಕೆ. ಇದು ಒಂದು ಸನ್ನಿವೇಶದಿಂದ ಮತ್ತೊಂದು ಸನ್ನಿವೇಶಕ್ಕೆ ವರ್ಗಾವಣೆ ಆಗಬಲ್ಲದು. ಸರಿಯಾಗಿದೆ. ಇದು ಉದ್ದೇಶಪೂರಿತ ಮತ್ತು ಗುರಿ ನಿರ್ದೇಶಿತವಾದದ್ದು. ಇದು ಕೂಡ ಸರಿಯಾಗಿದೆ. ಇದು ಶೈಕ್ಷಣಿಕ ಅನುಭವದಿಂದ ಮಾತ್ರ ಉಂಟಾಗುತ್ತದೆ. ಸೊ ಇದು ತಪ್ಪಾಗಿರುತ್ತೆ. ಯಾಕಂತಂದ್ರೆ ಶೈಕ್ಷಣಿಕ ಅನುಭವದಿಂದ ಮಾತ್ರ ಕಲಿಕೆ ಆಗುವುದಿಲ್ಲ. ಶೈಕ್ಷಣಿಕ ಅನುಭವದ ಹೊರತಾಗಿಯೂ ಕೂಡ ತುಂಬಾ ನಾವು ಕಲಿಬಹುದು. ಹುಡುಗರು ಧೈರ್ಯಶಾಲಿಗಳು ಮತ್ತು ಹುಡುಗಿಯರು ನಾಚಿಕೆ ಸ್ವಭಾವದವರು ಎಂದು ಹೇಳುವುದು ಇದನ್ನು ವ್ಯಕ್ತಪಡಿಸುತ್ತದೆ. ಇದರಲ್ಲಿ ಸರಿಯಾಗಿರುವಂತಹ ಆಪ್ಷನ್ ಅಂತಂದ್ರೆ ಅದು ಲಿಂಗ ಏಕರೂಪಕ ಅಂದ್ರೆ ಒನ್ ಸೈಡೆಡ್. ಶಿಕ್ಷಕರು ಈ ಲಕ್ಷಣದ ಸಹಾಯದಿಂದ ಉತ್ತಮ ಸ್ಮೃತಿಯನ್ನು ಹೊಂದಿದ ವಿದ್ಯಾರ್ಥಿಗಳನ್ನ ಗುರುತಿಸಬಹುದು. ಕ್ಷಿಪ್ರತೆ. ಇಲ್ಲಿ ಹೊಸ ಅನುಭವದ ಸ್ಮೃತಿಯು ಹಳೆಯ ಅನುಭವಗಳನ್ನ ಅಡ್ಡಿಪಡಿಸುತ್ತದೆ. ಆದಾಗ ಅದು ಹಿಮ್ಮುಖ ಅವರೋಧ. ಬ್ಲೂಮ್ ರವರ ಪರಿಷ್ಕೃತ ವರ್ಗೀಕರಣದಲ್ಲಿ ಸಂಶ್ಲೇಷಣೆಯನ್ನು ಈ ರೀತಿ ಹೆಸರಿಸಲಾಗಿದೆ, ಮೌಲ್ಯಮಾಪನ ಮಾಡುವಿಕೆ. 83ನೇ ಪ್ರಶ್ನೆ, ದೇಶಿಕ ಅಥವಾ ಅಂತರ್ಗ್ರಹಿಕೆ ಮತ್ತು ಕಲ್ಪನೆಯು ಇದಕ್ಕೆ ಸಂಬಂಧಿಸಿದ್ದು. ಯಾಂತ್ರಿಕ ಅಭಿಕ್ಷಮತೆ. ವಿದ್ಯಾರ್ಥಿಗಳ ಕಲಿಕಾ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಬಳಸುವಂತಹ ಮೌಲ್ಯಮಾಪನ ಯಾವುದು ಅಂತಂದ್ರೆ ನೈದಾನಿಕ ಮೌಲ್ಯಮಾಪನ ಆಗಿರುತ್ತೆ. 85, ಶಿಕ್ಷಕರು ತಮ್ಮ ಬೋಧನಾ ತಂತ್ರಗಳನ್ನ ಮಾರ್ಪಾಡು ಮಾಡಲು ಸಹಾಯ ಮಾಡುವಂತಹ ವಿಧಾನ, ಮೌಲ್ಯಮಾಪನ ವಿಧಾನ ಇದಾಗಿದೆ. ರೂಪಣಾತ್ಮಕ ಮೌಲ್ಯಮಾಪನ. ಈ ಕೆಳಗಿನವುಗಳಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಗುಣಲಕ್ಷಣ ಅಲ್ಲದೆ ಇರುವಂತಹದ್ದು. ಅವರ ಸ್ನೇಹಿತರಿಗೆ ಹೋಲಿಸಿದರೆ ಹೆಚ್ಚು ವಿಷಯಗಳನ್ನ ತಿಳಿದಿರ್ತಾರೆ. ನಂತರ ಕಲಿಕಾರ್ಥಿಗಳಲ್ಲಿನ ಏಕ ಅಥವಾ ಬಹು ಲಕ್ಷಣಗಳಲ್ಲಿನ ವ್ಯತ್ಯಾಸ ಅಥವಾ ವಿಷಯಾಂತರವೇ ವ್ಯಕ್ತಿ ಭಿನ್ನತೆಗಳು. ತೊಗಲುಗೊಂಬೆ ಮತ್ತು ಪಾತ್ರಾಭಿನಯ ಈ ಬೋಧನಾ ಉಪಕರಣಕ್ಕೆ ಉದಾಹರಣೆ. ಚಟುವಟಿಕೆ ಆಧಾರಿತ ಉಪಕರಣ. 10 ವರ್ಷ ವಯಸ್ಸಿನ ವ್ಯಕ್ತಿಯ ಮಾನಸಿಕ ವಯಸ್ಸು 8 ವರ್ಷಗಳಾದರೆ ಆತನ ಬುದ್ಧಿ ಬಲವು 80 ಆಗಿರುತ್ತದೆ. ಐಕ್ಯೂ ಬುದ್ಧಿಬಲ 80 ಆಗಿರುತ್ತದೆ. ಒಂದು ಸನ್ನಿವೇಶ ಅಥವಾ ಕಾರ್ಯವನ್ನ ನಿರ್ವಹಿಸುವ ವ್ಯಕ್ತಿಯ ಸಾಮರ್ಥ್ಯವೇ ಬುದ್ಧಿಶಕ್ತಿ. ಸೊ ಇಲ್ಲಿವರೆಗೂ ನಾವು ಡಿಸ್ಕಸ್ ಮಾಡಿರುವಂತದ್ದು ಕನ್ನಡ, ಇಂಗ್ಲಿಷ್ ಮತ್ತು ಬೋಧನಶಾಸ್ತ್ರಕ್ಕೆ ಹಾಗೆ ಶಿಶು ವಿಕಸನಕ್ಕೆ ಸಂಬಂಧಪಟ್ಟಂತ ಉತ್ತರಗಳಾಗಿರುತ್ತವೆ. ನೆಕ್ಸ್ಟ್ ಇನ್ನು 1 hour ಅಲ್ಲಿ ಮತ್ತೊಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅದರಲ್ಲಿ ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಸಂಭಾವ್ಯ ಕೀ ಉತ್ತರಗಳನ್ನ ನಾವು ನೋಡ್ತಾ ಹೋಗೋಣ.